ಸರ್ ಹೇಳ್ರಿ, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಬಗ್ಗೆ ಈಗ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿದ್ದಾರೆ 10 ವರ್ಷಗಳ ಕಾಲ ಮೋದಿಯವರು. ಮತ್ತೊಂದು ಸಲ ಮೋದಿ ಅವ್ರನ್ನೇ ಪ್ರಧಾನಿ ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? MP ಕ್ಯಾಂಡಿಡೇಟ್ಸ್ ರಾಯಚೂರು ಜಿಲ್ಲೆಯಲ್ಲಿ ಸ್ವಲ್ಪ ಡಲ್ ಇದ್ದಾರೆ. ಅವರು ಎಲ್ಲ ಕಡೆಗೆ ಕ್ಷೇತ್ರ ಅಡ್ಡಾಡಿಲ್ಲ. ಅವರು ಮುಂದಿನ ದಿನಗಳಲ್ಲಿ MP ಆಗಬೇಕಂದ್ರೆ ಈಗೆಲ್ಲ ಮುಂದೆ ಚೆನ್ನಾಗಿ ಅಡ್ಡಾಡಬೇಕು, ಎಲ್ಲ ಕ್ಷೇತ್ರವನ್ನು ತಿರುಗಬೇಕಂತೇಳಿ ನನ್ನ ಅಭಿಪ್ರಾಯ. ರಾಯಚೂರು ಡಿಸ್ಟಿಕ್ದಲ್ಲಿ ಲೋಕಸಭಾ ಚುನಾವಣೆ ಅಂಬರೀಷ್ ನಾಯಕ್ ಅವರು ಗುಡುಗುಂಟಿ 5 ವರ್ಷ ಮಾಡಿದರು, ಅವರು ಏನೂ ಮಾಡಿಲ್ಲ. ಆದರೆ ಈಗ ಮತ್ತೆ ಮಾಡ್ತೀವಿ, ಅವರಿಗೆ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೀವಿ ಅಷ್ಟೇ. ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ದೇನಿಲ್ಲ ರೀ, BJP ಮಾಡೋತೀವಿ. BJPನ ಯಾಕೆ BJP? ಮೋದಿ ಅವ್ರದ್ದು ಯಜಮಾನ್ರಾರ ಅಂತೇಳಿ ಮಾತಾಡ್ತೀವಿ. ಇಲ್ಲಿ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ಸ್ ಬಗ್ಗೆ ಏನಿಲ್ಲ ರೀ, BU ನಾಯಕ ಕೊಟ್ಟರೆ ಚಲೋ ಇತ್ತು. ಇವರು ಅಂದ್ರೆ 5 ವರ್ಷ ಬಂದಾರ, ಏನು ಭೇಟಿಯಾಗಿಲ್ಲ ಇಷ್ಟೇ, ಮತ್ತೆ ಏನಿಲ್ಲ. ಈಗ ನಮ್ಮಂಥ ಕೆಲಸ ಮಾಡೋರಿಗೆ ಏನಿಲ್ಲ, ಮತ್ತು ಅವ್ರವರೇ ಏನು ಮಾಡ್ಕೊಂಡ್ರು. ಸರ್ ನಮಸ್ಕಾರ, ತಮ್ಮ ಹೆಸರು? ಅಸಲಾರಾಮ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಅಭಿಪ್ರಾಯಕ್ಕೆ ಏನಿಲ್ಲ, ಮೋದಿ ಸರ್ ಬಂದರೆ ಬೇಸ್ ಅಂತ. ಯಾಕೆ? ಯಾಕಮ್ಮಕ್ಕೇನು ಒಟ್ಟು ರಾಷ್ಟ್ರಕ್ಕೆ ಬೇಸ ಒಳ್ಳೇದು ಮಾಡ್ತಿದ್ದಾರೆ. ಅದು ಬರೀ ಕೊಡ್ತಾರೆ, ಅದು ಕೊಡ್ತಾರೆ, ಅದಂತೂ ಏನು ಯಾರು ಮಂದಿ ಏನು ಕೊಟ್ಟರೆ ದುಡಿಯೋದು ಹೆಂಗೆ ತಪ್ಪಂಗಿಲ್ಲ, ಹೆಂಗೆ ದುಡಿಬೇಕಾಗ್ತದೆ. ಈಗ ಅದ್ರ ಬಗ್ಗೆ ಅಂದರೆ ಮತ್ತು ಮೋದಿ ಅವರು ಬೇಕು, BJPಗೆ ಹಾಕ್ಬೇಕು, ಲೆಕ್ಕ ಸರಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಲೆಕ್ಷನ್ ಯಾರು ಒಳ್ಳೆ ಇದು ಕೆಲಸ ಮಾಡುತ್ತಾರೆ ಅವರಿಗೆ ಓಟ್ ಕೊಡಬೇಕಂತ ಇದೀವಿ ಸರ್. ಅದರಲ್ಲಿ ಏನು ಅಭಿಪ್ರಾಯ ಏನಿಲ್ಲ, ಎಲ್ಲರೂ ಒಂದೇ, ಯಾರು ಒಳ್ಳೆ ಕೆಲಸ ಮಾಡುತ್ತಾರೆ ಅವರಿಗೆ ನಮ್ಮ ಓಟ್ ಅಂತ ಇದು ಮಾಡ್ತೀವಿ ಸರ್. PM ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? PM ಅದೇ ಸರ್, ಕೆಲಸ ಯಾರು ಕ್ಯಾಂಡಿಡೇಟ್ ನೋಡಿ ಓಟ್ ಮಾಡ್ತಿದ್ದಾರೆ, ಕೆಲಸ ನೋಡಿ ಮಾಡಲ್ಲ ಯಾರು, ಕೆಲಸ ನೋಡಿ ಮಾಡಂತ ನಾವು ಇದು ಮಾಡಬೇಕು. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಹೆಂಗಿತ್ತು 10 ವರ್ಷ? ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು, ಹಂಗೇನು ಪ್ರಾಬ್ಲಮ್ ಇಲ್ಲ ಸರ್, ಚೆನ್ನಾಗಿತ್ತು. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಕಾಂಗ್ರೆಸ್ ಐತಿ. ಯಾಕೆ? ಕಾಂಗ್ರೆಸ್ ಅಂದರೆ ಬೇಸ್ ಆಗ್ತದೆ ಕೆಲಸ ಎಲ್ಲ. ಸಿದ್ದರಾಮಯ್ಯ ಬೇಸ್ ಮಾಡ್ಸೇನೆ. ಇಲ್ಲಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಅವು ಎಲ್ಲ ಕರೆಂಟ್ ಫ್ರೀ ಎಲ್ಲ ಫ್ರೀ ಮಾಡಿಸಿ ಎಲ್ಲ ಸವಲತ್ತು ಮಾಡಿಸಾನೆ. ಅದ್ರ ಸಲುವಾಗಿ ಚೆನ್ನಾಗತ್ತದು. ಆಮೇಲೆ ರಾಹುಲ್ ಬಂದರೆ 1 ಲಕ್ಷ ರೂಪಾಯಿ ಕೊಡ್ತಂತ ಹೇಳೋಣ, 8,000 ರೂಪಾಯಿ ಹೆಣ್ಮಕ್ಳಿಗೆ. ಅದ್ರ ಸಲುವಾಗಿ ಚೆನ್ನಾಗಿ ಬರ್ತದೆ. ಆಮೇಲೆ ಇದು ಗ್ಯಾಸನ್ನು ಕಡಿಮೆ ಮಾಡ್ತಂತ ಹೇಳೋಣ, 500 ರೂಪಾಯಿ ಮಾಡ್ತಂತ ಹೇಳಕತ್ತಾನ. ಅದ್ರ ಸಲುವಾಗಿ ಕಾಂಗ್ರೆಸ್ ಬಂದರೆ ಒಳ್ಳೆ ಹೋಗ್ತಾರೆ. ಬ್ರದರ್ ತಮ್ಮ ಹೆಸರು? ರಾಜೇಶ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾನು MS12 ವರ್ಕ್ ಮೊಬೈಲ್ ಶಾಪ್ ಮಾಡ್ತೀನಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಪ್ರಕಾರ ಈಗ ಪ್ರೆಸೆಂಟ್ಲಿಗೆ ಮೋದಿಗೆ ಓಟ್ ಹಾಕೋದು ನಾವು. ಯಾಕೆ? ನಮಗೆ ನಮ್ಮ ಕಮಲ ಪಕ್ಷ ಅಂದರೆ ನಮ್ಗೆ ಇಷ್ಟ. ನಾವು ವೋಟಿಂಗ್ ಪವರ್ BJPನೇ. ಅಂದರೆ ನೀವು ಪಕ್ಷ ನೋಡ್ಕೊಂಡು ವೋಟ್ ಮಾಡ್ತೀರೋ ಅಥವಾ ಅಭ್ಯರ್ಥಿ ನೋಡ್ತೀರಾ? ನಾವು ಮೋದಿ ನೋಡಿ ಸಪೋರ್ಟ್ ಮಾಡೋರು. ಪಕ್ಷ ನೋಡಿ ಸಪೋರ್ಟ್ ಮಾಡೋದು, ಮೋದಿ ನೋಡಿ ಸಪೋರ್ಟ್ ಮಾಡೋದು. ಸರ್ ಹೇಳ್ರಿ ತಮ್ಮ ಅಭಿಪ್ರಾಯ? BJP ಬಂದ್ರೆ ನಮ್ಗೆ ಸವಲತ್ತು ಅಂತ ಹೇಳ್ತಾರೆ ನೋಡ್ರಿ. ಹೆಂಗೆ ಅಂದರೆ ನಮ್ಗೆ ಪರಿಹಾರ ಹಾಕ್ತಾರೆ, ಇನ್ಸೂರೆನ್ಸ್ ಹಾಕ್ತಾರೆ, ಕಿಶನ್ ಹಾಕ್ತಾರೆ. 1 ವರ್ಷಕ್ಕೆ 6,000. ಬೇರೆದವ್ರು ಏನು ನಮ್ಮ ದುಡ್ಡು 1 ರೂಪಾಯಿ ಮುಟ್ಟಿಲ್ಲ. ನಮ್ಮ BJPನೇ ಆಗ್ಬೇಕು ಸರ್ಕಾರ. ಇಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಅಂತ ಇನ್ನೂ ಅನುಪ್ರಾಣ ಆಗಿಲ್ಲ ರೀ. ಇಲ್ಲಿ ಏನಂದರೆ ಇಲ್ಲಿ ಕ್ಷೇತ್ರದಂದ್ರೆ ಜಾಸ್ತಿ ಇದಾರೆ, ಕಾಂಗ್ರೆಸ್ ಮಾಡ್ತಾರೆ. ರಾಯಚೂರು BJP ಆಗ್ತದೆ ಪಕ್ಕ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಏನು ಎಲ್ಲರೂ ಇದು ಮಾಡಬೇಕು. ಆಮೇಲೆ ಎಲ್ಲ ಅಭಿವೃದ್ಧಿ ಭಾಳ ಮಾಡವು. ಇಲ್ಲಿ ಎಲ್ಲ ಯಾರು ಮಾಡಲ್ಲ, ಸುಮ್ಮನೆ ತಂಪಾರ್ತ ಗೆದ್ದವ್ರು ಆ ಕಡೆ ಹೋಗ್ಬಿಡ್ತಾರೆ. ಯಾರು ನೋಡಲ್ಲ ಈ ಕಡೆ ಮಾನಿ. ತಮ್ಮ ಗೆದ್ದಷ್ಟೇ ಗೆದ್ದಿರ್ತಾವೆ, ಗೆದ್ಮೇಲೆ ನೀನು ಯಾರೋ ನಾನು ಯಾರು ಅಂತಾರೆ. ಇಲ್ಲಿ ಮಾನ ಯಾರೇ ಸಹಿ ಆಫೀಸ್ಗಳಿಗೆ ಹೋಗಲಿ ಸಹಿ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು. ಇಲ್ಲಿ ಯಾರು ಕೇಳ್ತಾರೆ ನಮ್ಮ ದೊಡ್ಡವ್ರನ್ನ? ಸಣ್ಣವ್ರಂತ ದೊಡ್ಡವ್ರನ್ನ ಯಾರು ಕೇಳಲ್ಲ. ಮೊನ್ನೆ ಒಂದು ಅಜ್ಜಿ, ಇದು ಹೇಳ್ತೀನಿ, ಒಂದು ಯಾವುದೋ ಅಂಗವಿಕಲ ಮಾಸಾಸನ ಕೇಳಕ್ಕೆ ಬಂದಕ್ಕೆ ದುಡ್ಡು ಹಾಕಿ ಸಹಿ ಮಾಡ್ಸೋಕೆ ಬರೀ 500 ರೂಪಾಯಿ ಕೇಳಿದ್ರು. ಎಲ್ಲರೂ ಪಟ್ಟಿ ಹಾಕಿ ಕೊಟ್ವಿ. ಇದೆಲ್ಲಿ ಅದು ನ್ಯಾಯ? ಯಾರು ಬಂದ್ರೆ ಸಹಿತ ಯಾರು ನಮ್ಮ ಪಾಟಿ ತಾವು ಹೋಗ್ತಾರೆ, ಹೋಗ್ಬಿಡ್ತಾರೆ. ಏನೇ ಮಾಡಲಿ ಯಾರೇ ಮಾಡಲಿ ಅಭಿವೃದ್ಧಿ ಮಾಡ್ಬೇಕಷ್ಟೇ, ಇಷ್ಟೇ ಹೇಳ್ತೀನಿ ನಾನು. ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ವಿರೂಪಾಕ್ಷ ಅಂತ ರೀ. ಏನು ಕೆಲಸ ಮಾಡ್ತೀರಿ? ನಾವು ವ್ಯವಸಾಯ ಹೊಲ ಮನೆ ಕೆಲಸ ಮಾಡ್ತೀವಿ. ಓಕೆ ಹೇಳಿ ಸರ್, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ, ನಾವು ನಮ್ಮ ಭಾರತ ನಮ್ಮ ದೇಶ ಉಳಿಬೇಕಂತಂದರೆ ಮೋದಿ ಬರಬೇಕು. ಹಾಳು ಮಾಡ್ಬೇಕಂತಂದರೆ ರಾಹುಲ್ ಗಾಂಧಿ ಬರ್ಬೇಕು. ಹಾಳಾಗ್ಬೇಕಂದ್ರೆ ಹೆಂಗೆ? ದೇಶ ಉಳಿಬೇಕಂದ್ರೆ ಮೋದಿ ಬರ್ಬೇಕು. ಹೆಂಗೆ ಹೇಳ್ತೀರಿ ನೀವು ಅದು? ಹೆಂಗೆ ಹೇಳ್ತೀವಿ? ಮೋದಿನೇ ಬರ್ಬೇಕು. ನಾವು ಹಾಕೋದು ಮೋದಿಗೆ ಹಾಕೋದು ಓಟು, ಯಾರು ನಿಂದಿರಲಿ ಸಂಬಂಧ ಇಲ್ಲ. ಹಾಕೋದು BJP. ಆ ಸೋಲು ಗೆಲುವು ಅವ್ರಿಗೆ ಬಿಟ್ಟಿದ್ದು. ಮೋದಿಯೇ ಬರ್ಬೇಕು. ಮ್ಯಾಗ ಹಾಕೋದು ಮೋದಿ 100ಕ್ಕೆ 100 ಗ್ಯಾರಂಟಿ.
ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಮೋದಿ ಕೆಲಸಗಳು ಭಾಳ ಅಚ್ಚುಮೆಚ್ಚರಿ ರೀ. ಮೋದಿಯಿಂದನೇ ನಮ್ಮ ದೇಶ ಭಾಳ ಉದ್ಧಾರ ಆಗೈತೆ ರೀ. 3ನೇ ಸ್ಥಾನಕ್ಕೆ ಹೋಗೈತೆ ರೀ. ಅವಳು ಅಜರಾಮಯ್ಯಗಳು ಅಂತ ಕೆಲಸಗಳನ್ನು ಮಾಡ್ಯಾರ್ರಿ. ಅವ್ರಿಗೋಸ್ಕರ ನಮ್ಮ ಓಟ್ಗಳು ಇದೇವ್ರಿ ಸರ್. ಇಲ್ಲಿನ ಎಂ ಪಿ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಎಂ ಪಿ ಕ್ಯಾಂಡಿಡೇಟ್ ಯಾರೇ ಇರಲಿ ಯಾರೇ ಹೋಗಲ್ರಿ, ನಮಗೆ ಮೋದಿ ಬೇಕು ರೀ. ಮೋದಿಗೋಸ್ಕರ ನಾವು ಓಟ್ ಹಾಕ್ತೀವಿ ರೀ. ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಸರ್, ಕಾಂಗ್ರೆಸ್ ನಮ್ಮದು ಬರಬೇಕಾಗಿ ಅಂತ ಭಾಳ ಇದೈತೆ ಸರ್. ಕಾಂಗ್ರೆಸ್ ಇದ್ರೆ ಶಾಂತಿಯುತವಾಗಿ ಸರ್ ಎಲ್ಲ ದೇಶಿದ್ರು ಈಗ ಇದಾಗ ಕಚ್ಚಿದೆ ಭಾಳ. ಅದ್ರ ಸಲಾಗಿ ಸರ್ ಶಾಂತಿಯುತವಾಗಿ ಇರಬೇಕು ದೇಶ, ನಮಗೆ ಏನು ಬೇಡ ಅದ್ರ ಸಲಾಗಿ ಸರ್, ಅಷ್ಟೇ ಮತ್ತೇನಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಕಾಜಾ ಹುಸೇನ್ ಅಂತ ಸರ್. ಏನು ಕೆಲಸ ಮಾಡ್ತೀರಿ? ನಮ್ಮದು ಬಿರಿಯಾನಿ ಹೋಟೆಲ್ ಅಡುಗೆ ಮಾಡೋರು ಸರ್. ಓಕೆ, ಹೇಳ್ರಿ. ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ಸರ್. ಮಾನ್ವಿ ಕ್ಷೇತ್ರದ ಅಭಿಪ್ರಾಯ ಏನಿದೆ? ಇರೋದು ಒಂದು ಕಡೆ ಲಕ್ಷಣ ನೋಡಿದ್ರೆ ಕಾಂಗ್ರೆಸ್ ಗೆಲ್ಬೋದು ಅನ್ನೋದು ಇದೆ. ಈ ಕಡೆ ಎಲ್ಲ ಕಡೆ ಒಂದು ಕಡೆ ಸಪೋರ್ಟ್ ಆದರೆ ಕಾಂಗ್ರೆಸ್ ಗೆಲ್ಬೋದು ಅಂತ ಇದೆ. ಹೆಂಗೆ ಹೇಳ್ತೀರಿ? ಒಂದು ಸಪೋಸ್ ಕಾಂಗ್ರೆಸ್ ಕಡೆ ಸ್ವಲ್ಪ ಬೇಸದಾರೆ ಇಲ್ಲಿ. ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಎಲ್ಲರಿಗೆ ಒಂದು ಸಮಸ್ಯೆ ಏನೆಂದರೆ ನೀವು ಅಂತ ಹೋಗಿ ಎಲ್ಲರೂ ಭೇಟಿಯಾಗಿ ಬಿದ್ದರೆ ಒಂದು ಕೆಲಸ ಆಗ್ತಾನೋ ಮಾತದು. ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? ಎಂ ಪಿ ಎಲೆಕ್ಷನ್ ಬಗ್ಗೆ ಈಗ ಮುಂಚೂಣಿಯಲ್ಲಿ ಇರೋದು BJP ಸರ. ಪ್ರಧಾನಮಂತ್ರಿಗಳು ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಈಗ ನಮ್ಮ ದೇಶ ರೆಕಗ್ನೈಸ್ ಮಾಡಿರೋರು ಇದೇ ಪ್ರಧಾನಮಂತ್ರಿ ಅಂತ ಹೇಳ್ಬೋದು. ಇಷ್ಟು ಜನ ಪ್ರಧಾನಿಗಳಾದಲ್ಲಿ ನಮ್ಮ ದೇಶನ ಯಾರೂ ರೆಕಗ್ನೈಸ್ ಮಾಡಿರಲ್ಲ. ಈಗ ಮಾಡಿದ್ದಾರೆ. ಈಗೆಲ್ಲ ಡಿಜಿಟಲ್ ಎಲ್ಲ ತಂದಿದ್ದಾರೆ. ಇನ್ನು ಮುಂದೆ ಇನ್ನೂ ಎಜುಕೇಷನ್ ಬಗ್ಗೆ ಒತ್ತು ಕೊಡಬೇಕು ಪ್ರಧಾನಿಗಳು. ಎಜುಕೇಷನ್ ಬಗ್ಗೆ ಇವರಿಗೆ ಯಾವುದೇ ಮಾತಾಡಿಲ್ಲ, ಯಾವುದೇ ಭರವಸೆ ಕೂಡ ನೀಡಿಲ್ಲ ಅವರು. ಎಜುಕೇಷನ್ಗೆ ತುಂಬ ಮಹತ್ವ ನೀಡೋದು ಬಾಕಿ ಇದೆ ಅನಿಸ್ತದೆ ನನ್ನ ಅಭಿಪ್ರಾಯದ ಪ್ರಕಾರ. ಈಗ ಮುಂಚೂಣಿಯಲ್ಲಿ ಎಂ ಪಿ ಎಲೆಕ್ಷನಲ್ಲಿ ಆದಷ್ಟು ಹೆಚ್ಚಿನ ಸೀಟ್ ಬರ್ಬೇಕಂತ ನಮ್ಮ ಆಸೆ ಅಷ್ಟೇ. ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? ಏನು ಹೇಳ್ರಿ ಸರ್, ಏನು ಹೇಳಬೇಕು ಹೇಳ್ರಿ, ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ನೋಡ್ರಿ ಸರ್, ಏನು ಹೇಳೋಕ್ಕಾಗಲ್ಲ, ನೋಡೋಣ್ರಿ. ಈಗ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ನರೇಂದ್ರ ಮೋದಿ ಫೇಮಸ್ ರೀ. ಅವ್ರದ್ದೇ ಅವ್ರು ಹೆಂಗೆ ಕೆಲಸ ಮಾಡಿದ್ದಾರೆ? ಅವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡ್ಯಾರಲ್ರಿ, ಅವರೇ ಬೇಕು ನಮಗೆ. ಅವರೇ ಬೇಕು ನಿಮಗೆ? ಇದು ಹೇಳ್ಬೇಕಲ್ಲ. ಇಲ್ಲಿನ ಕ್ಯಾಂಡಿಡೇಟ್ಗಳ ಬಗ್ಗೆ ಕ್ಯಾಂಡಿಡೇಟ್ಗಳು ಅಂಬರೀಷ್ ನಾಯ್ಕ ಅಂತ ಇದಾರೆ ರೀ, ಅವರೇ ಫೇಮಸ್. ಅವರು ಚಲೋ ಕೆಲಸ ಮಾಡ್ತಾರೆ. ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಏನಿಲ್ಲ, ಮೋದಿಗೆ ಹಾಕ್ಬೇಕು ಓಟು. ಯಾಕೆ ಸರ್? ಮೋದಿ ಎಲ್ಲ ಡೆವಲಪ್ಮೆಂಟ್ ಮಾಡ್ಯಾರ. ಆ ರಾಹುಲ್ ಗಾಂಧಿಗೆ ಏನು ಗೊತ್ತಾಗಂಗಿಲ್ಲ, ಹಂಗಾಗಿ ಅದಕ್ಕೆ ಹಾಕ್ಬೇಕು ಅಷ್ಟೇ. ಹುಡುಗ ಇದ್ದಂಗೆ ರಾಹುಲ್ ಗಾಂಧಿ. ಮೋದಿ ಅಂದರೆ ಯಜಮಾನ, ಎಲ್ಲ ರೀತಿಲಿದ್ದು ಮಾಡ್ಯಾನ. ದೇಶ ನೋಡ್ಬೇಕಲ್ರಿ. ಇವ್ರು ಭಾಗ್ಯಗಳು ಕೊಟ್ಟು ಸರಿ ಮಾಡಿಬಿಡ್ತಾರ, ಕ್ವಾರ್ಟರ್ ರೇಟ್ ಏರಿಸಿಬಿಟ್ಟಾರ, ಎಲ್ಲ ಮಾಡಿಬಿಟ್ಟಾರ. ಅವ್ರು ಏನು ಉಳಿಸ್ಯಾರ? ಭಾರತ ದೇಶ ಒಂದು ಹಿತದೃಷ್ಟಿಯಿಂದ ನಮ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಮೋದಿನೇ ಆಗ್ಬೇಕು. ಏನೇನು ಅಭಿವೃದ್ಧಿ ಆಗ್ಬೋದು ಅನ್ಸುತ್ತೆ ಸರ್? ಮತ್ತೆ ಎಲ್ಲ ಚೆನ್ನಾಗಿ ಆಗ್ತದೆ. ನಮ್ಮ ದೇಶ ಒಂದು ಉನ್ನತ ಸ್ಥಾನಕ್ಕೆ ಒಯ್ಯಕೈತಾರೆ ಅವರು. ಹೀಗಾಗಿ ನಮ್ಮ ಮತ್ತೊಮ್ಮೆ ಮೋದಿನೇ ಬೇಕು. ಈ 10 ವರ್ಷದಲ್ಲಿ ಏನು ಅವ್ರ ಅಭಿವೃದ್ಧಿ ಎಲ್ಲ ಕಡೆ ರೋಡ್ಗಳು ಚೆನ್ನಾಗಿ ಎಲ್ಲ ದೊಡ್ಡ ದೊಡ್ಡ ಅಯೋಧ್ಯೆ ಕಟ್ಟಾರ. ಎಲ್ಲ ಕಡೆ ದೊಡ್ಡ ದೊಡ್ಡ ಕೆಲಸನೇ ಮಾಡ್ಯಾರ ಅವರು. ಈ ಹಾಲಿ ಎಂ ಪಿ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನೋಡ್ರಿ, ಹಾಲಿ ಎಂ ಪಿಗಳ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ನಾವು ಮೋದಿನ ನೋಡಿ ಮೋದಿ ಓಟನೇ ಹಾಕ್ತೀವಿ. ಯಾರೇ ನಿಂತರೂ BJPಗೆ ಓಟ್ ಹಾಕ್ತೀವಿ. ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈಗ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಮ್ಮ ರಾಯಚೂರು ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಅಲೆ ಇದೆ. ಇಲ್ಲಿ ಜಿ ಕುಮಾರ್ ನಾಯಕ್ ಅವರು ಗೆಲ್ತಕ್ಕಂಥ ಎಲ್ಲ ಸೂಚನೆಗಳು ಕಾಣ್ತವೆ. ಯಾಕಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರದಿರೋದರಿಂದ, ಆಮೇಲೆ 5 ಗ್ಯಾರಂಟಿಗಳು ಕೊಟ್ಟಿರೋದರಿಂದ ಈ ಭಾಗದಲ್ಲಿ ಸ್ವಲ್ಪ ಹಿಂದುಳಿದ ಪ್ರದೇಶ ಆಗಿರೋದರಿಂದ ಜನರಿಗೆ ಅನುಕೂಲ ಆಗಿದೆ. ಆ ಒಂದು ಇದರಿಂದ ಕಾಂಗ್ರೆಸ್ ಇಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ನೋಡ್ರಿ, ನಮ್ಮದು BJP. ಹಾಂ, BJP. ಯಾಕೆ? ಹಾಂ, ಇಲ್ಲರಿ ಮತ್ತೆ ಮೇಲೆ ಚಲೋ ಮಾಡಕತ್ತೇನಂತ ಮೋದಿ, ಮತ್ತು ಮೋದಿಗೆ ಹಾಕ್ಬೇಕಂತ ಮಾಡಿವ್ರಿ. ಈಗ ಇಲ್ಲಿ ಎಂ ಪಿ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಹಾಂ, ಅಭ್ಯರ್ಥಿಗಳು ಯಾರು ನಿಂತಾರ? ಅಂಬರೀಷ್ ನಾಯ್ಕ ಅಂತಾರಲ್ರಿ. ಏನು ಬರಲಿ ಬಿಡ್ರಿ, ನಮಗೇನು ಮ್ಯಾಗ ಅವಾದಲ್ಲ, ಮೋದಿ ಇದೆ ಹಾಕೋದು ಗ್ಯಾರಂಟಿ. ಸರ್ ನಮಸ್ಕಾರ, ತಮ್ಮ ಹೆಸರು? ವೆಂಕಟೇಶ್ ಸುಗಂಧಿ. ಏನು ಕೆಲಸ ಮಾಡ್ತೀರಿ? ನಾವು ಟೈಪಿಸ್ಟ್, ಬೆರಳಚ್ಚಿಗಾರರು. ಹೌದಾ? ಓಕೆ, ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮಗೆ BJP ಬರ್ಬೋದು. ಯಾಕೆ ಸರ್? ನಮಗೆ ಮೋದಿ ಬೇಕು. ದೇಶ ಮುಖ್ಯ, ಏನು ಮುಖ್ಯ ಅಲ್ಲ. ದೇಶ ಮುಖ್ಯ. ದೇಶ ಉಳಿದ್ರೆ ನಾವು ಇರ್ತೀವಿ. ದೇಶ ಹೋದ್ರೆ ಏನಿರ್ತದೆ? ದುಡ್ಕೊಂಡ್ ತಿನ್ನಕತ್ತ. ಮೋದಿ ಆದ್ಮೇಲೆ ಯೋಗಿ ಆಗ್ಬೇಕು ಅಷ್ಟೇ ನೋಡ್ರಿ. ನೆಕ್ಸ್ಟ್ ಪ್ರಧಾನಿ ಯೋಗಿ, ಮೋದಿ ಆದ್ಮೇಲೆ ಯೋಗಿ.
ಬುಲ್ಡೋಜರ್ ಬಾಬಾ ನಾವು ರಾಮ ಮಂದಿರ ನೋಡೋದಿಲ್ಲ. ಅಯೋಧ್ಯೆನ ಹೋದರೆ ಯೋಗಿ ಬಾಬಾನ ನೋಡ್ತೀವಿ, ಆಮೇಲೆ ರಾಮನ ನೋಡ್ತೀವಿ. ದೇಶ ಮುಖ್ಯ, ದೇಶದಗಿನ ಯಾವ್ದು ದೊಡ್ಡದಲ್ಲ. ನಾವು ಉಣೋದು ಯಾವುದು ಭಾರತ ದೇಶದಾಗ ಉಣ್ತೀವಿ ಅಂದಮೇಲೆ ಭಾರತ ದೇಶದ ಬಗ್ಗೆನೇ ಅಭಿಮಾನ ಪಡಬೇಕು. ಪಾಕಿಸ್ತಾನ ಅಫ್ಘಾನಿಸ್ತಾನ ಬಗ್ಗೆ ಪಡೋಂಗಿಲ್ಲ, ಭಾರತ ದೇಶ ಬಗ್ಗೆ ಅಭಿಮಾನ ಪಡೋದು. ದೇಶಕ್ಕಾಗಿ ನಾವೇನು ಮಾಡಿವಿ ಅಂಬೋದಿರ್ಬೇಕು. ದೇಶ ನಮಗೇನು ಕೊಟ್ಟೈತೆ ಅನ್ನೋದು ಮುಖ್ಯ ಅಲ್ಲ. ಮೋದಿ ದುಡ್ಕೊಂಡು ತಿನ್ನಕತ್ತೀವಲ್ಲ ಎಲ್ಲರೂ, ದುಡ್ಕೊಂಡು ತಿನ್ಬೇಕು, ಭಿಕ್ಷೆ ಬೇಡ ತಿನ್ಬಿಡೋದು. ಅದು 2000 ಒಬ್ಬ ಶಕ್ತಿ ಯೋಜನೆ ಎಲ್ಲ ವೇಸ್ಟು. ನಮ್ಮ ಸಂತೋಷ್ ಲಾಡು ನಮ್ಮ ಅಳಿಯ ಕಾಂಗ್ರೆಸ್ ಮಿನಿಸ್ಟ್ರು ಧಾರವಾಡ, ನಮ್ಮ ಅಪ್ಪನ ತಂಗಿ ಮಗ ಸ್ವತಃ ಗೊತ್ತಾ. ನಾವು ಲೈಕ್ ಮಾಡೋದು ಬಿ ಜೆ ಪಿನೇ ಲೈಕ್ ಮಾಡ್ತೀವಿ. ಸತ್ರು ಬಿ ಜೆ ಪಿ, ಬದುಕಿದ್ರು ಬಿ ಜೆ ಪಿ, ಇದ್ರು ಬಿ ಜೆ ಪಿ, ಕುಣ್ಯಾಗ ಹೋದ್ರು ಬಿ ಜೆ ಪಿ. ಭಾಸ್ಕರ್ ಶೆಟ್ಟಿ. ಏನು ಕೆಲಸ ಮಾಡ್ತೀರಿ? ಕಿರಾಣಿ ಶಾಪ್. ಕಿರಾಣಿ ಶಾಪ್. ಹೇಳ್ರಿ, ತಮ್ಮ ಅಭಿಪ್ರಾಯ ಏನಿದೆ? ಬಿ ಜೆ ಪಿಗೆ ಓಟ್ ಹಾಕ್ಬೇಕು, ಬಿ ಜೆ ಪಿನೇ ಬರಬೇಕು. ಯಾಕೆ? ವರ್ಕ್ ಚೆನ್ನಾಗಿ ಆಗ್ತಾಯಿದೆ. ರೋಡು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ರೋಡ್ ಇರ್ಬೋದು, ರೈತರಿಗೂ ಇರ್ಬೋದು, ಯಾವುದೇ ಎಲ್ಲ ವಿಷಯದಲ್ಲಿ ಚೆನ್ನಾಗಿದೆ. ಧಾರ್ಮಿಕ ವಿಚಾರ ಇರ್ಬೋದು, ಯಾವುದೇ ಇರ್ಬೋದು, ಓಕೆ, ನೋ ಪ್ರಾಬ್ಲಮ್. 3ನೇ ಸಾರಿ ಕೂಡ ಅವರೇ ಬರೋದು, ಅವರೇ ಬರಬೇಕು. ಓಕೆ, ಈಗ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ ಯಾರಾದರೂ ಓಕೆ, ಮೋದಿಜಿನೇ ಮೇನ್. ಕ್ಯಾಂಡಿಡೇಟ್ ಯಾರಾದರೂ ನೋ ಪ್ರಾಬ್ಲಮ್. ಕ್ಯಾಂಡಿಡೇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಮಗೆ ದೇವ್ರ ಮುಖ್ಯ, ಪೂಜಾರಿ ಯಾರಾದರೂ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನಿದೆ ಸರ್, MP ಎಲೆಕ್ಷನ್ ಯಾವುದೇ ಬರಲಿ ಒಟ್ಟು ಒಳ್ಳೆಯವ್ರು ಬರ್ಬೇಕಷ್ಟೆ. ಎಲ್ಲರಿಗೆ ನೋಡಬೇಕು, ಎಲ್ಲರಿಗೆ ವ್ಯಾಪಾರಸ್ಥರಿಗೆ ಎಸ್ಪೆಷಲಿ ಚೆನ್ನಾಗಿ ಸ್ವಲ್ಪ ವ್ಯಾಪಾರ ಮಾಡಿಕೊಟ್ಟಂಗೆ ಚಾನ್ಸಸ್ ಕೊಡಬೇಕು ಫುಟ್ಪಾತ್ ಮೇಲೆ. ಅದೇ ನಮ್ಮ ಅಭಿಪ್ರಾಯ, ಮತ್ತೇನಿಲ್ಲ. ಈ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ಬಗ್ಗೆ ಹೇಳ್ಬೇಕಾದ್ರೆ ಮೋದಿಯವರು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಬಸಪ್ಪ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾವು ವ್ಯಾಪಾರ ಮಾಡ್ತೀವಿ. ತಮ್ಮ ಅಭಿಪ್ರಾಯ ಏನಿದೆ? ನಾವು ಕಾಂಗ್ರೆಸ್ಗೆ ಮಾಡ್ತೀವಿ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ 5 ಗ್ಯಾರಂಟಿ ಕೊಟ್ಟದ ಏನ್ರಿ, ಬಡವರಿಗೆ ಒಳ್ಳೇದಾಗ್ಯದ. ಅಕ್ಕಿ ಆಗಿರ್ಬೋದು, 2000 ರೂಪಾಯಿ ರೊಕ್ಕ ಆಗಿರ್ಬೋದು, ಅದರಲ್ಲಿದ್ದ ಎಷ್ಟೋ ಕುಟುಂಬಗಳು ಬದುಕಕ್ಕಚ್ಚಾವ. ಅದರಲ್ಲಿದ್ದ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಕುಮಾರಸ್ವಾಮಿ ಅಂತ. ಓಕೆ, ಒಳ್ಳೆ ಹೆಸರು. ಈ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮಲ್ಲಿ ಶರ್ಟ್ ನೋಡಿದರೆ ಮೋದಿ ಬರ್ಬೇಕಂತ ನಮ್ಮ ಇಷ್ಟ. ಓಕೆ, ಯಾಕೆ? ಅಭಿವೃದ್ಧಿ ಚಲೋ ಇಲ್ಲ. ಮತ್ತು ಸ್ವಲ್ಪ ಹಿಂದೂ ಬಗ್ಗೆ ಮಾತಾಡಿದ ಸ್ವಲ್ಪ ಅಭಿಪ್ರಾಯ ಚಲೋ ಐತಲ್ಲ, ಶರ್ಟಲ್ಲಿ ಮಾತ್ರ ಮೋದಿ ಬರ್ಬೇಕಂತ ನಮ್ಮ ಆಸೆ. ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿಲ್ಲ ಮಾನವಿಗೆ? ಆಗ್ಬೇಕು. ಬಸ್ ಸಚ್ಚ ಹಳ್ಳಿಗಳ ಬಸ್ ಇಲ್ಲ, ಹಂಗಾಗಿ ಈ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಪರವಾಗಿಲ್ಲ. ಮತ್ತು ಈ ಸಲ ಮೋದಿ ಸಲ ನೋಡಿ ಕೇಸಿ ಹಾಕ್ಬೇಕಂತ ನಾವು. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಯಾರು ಬಂದ್ರೆ ತೊಂದರೆ ಇಲ್ಲ, ನಮಗೇನು ಪರವಾಗಿಲ್ಲ. ಯಾರು ಬರಲಿ? ಯಾರು ಬರ್ತಾರೆ. ಪ್ರಧಾನಮಂತ್ರಿಯವ್ರ ಬಗ್ಗೆ ಪರವಾಗಿಲ್ಲ, ಚಲೋ ಒಳ್ಳೆ ಕೆಲಸ ಮಾಡ್ರಿ. ಯಾರು ಆಗ್ಬೇಕು ಅನ್ಸುತ್ತೆ ನಿಮಗೆ? ಇದೊಂದು ಸಲ ಮೋದಿನೇ ಆಗ್ಬೇಕು ಅನ್ಸ್ತದೆ ನಮಗೆ. ಯಾಕೆ? ಒಳ್ಳೆ ಕೆಲಸ ಮಾಡ್ರಿ, ಒಳ್ಳೆ ಅಭಿಪ್ರಾಯ ಐತೆ, ಚಲೋ ತೀರ್ಮಾನ ಐತೆ ಮಾಡ್ತಾರಂತ ಒಳ್ಳೆ ಅಭಿಪ್ರಾಯ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸೋಮನ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ಮೆಸನ್ ಕೆಲಸ ಮಾಡ್ತೀವಿ. ಓಕೆ, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಮೋದಿ. ಮೋದಿ ಅವರು ಯಾಕೆ? ಮೋದಿ ಇದ್ರೆ ಬೇಸ್ ದೇಶ. ಹಾಂ, ಬೇರೆದವರು ಅಂದರೆ ನೋಡಿಲ್ಲ ಧಾರವಾಡದ ಹೆಂಗಾಗ್ಯದ? ಹಾಂ, ಧಾರವಾಡದ ಹೆಂಗಾಗ್ಯದ? ಏನಾಗಿದೆ? ಸ್ನೇಹನ ಮರ್ಡರ್ ಆಗ್ಯದ. ಹಾಂ, ಹಾಗಾಗಿ ಮೋದಿ. ಹಂಗಾಗಿ ಮೋದಿ ಅವರ ಬೇಕಂತೀರಿ? ಹಾಂ. ಇಲ್ಲಿ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ಅಭ್ಯರ್ಥಿ ಬಗ್ಗೆ ಏನಿಲ್ಲ, ಮೋದಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು BJPಗೆ ಓಟ್ ಹಾಕ್ತೀವಿ ರೀ. ಯಾಕೆ? ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ ರೀ. ಹಾಂ, ಯಾಕೆ ಮೋದಿ ಅವರು? ಎಲ್ಲ ಚೆನ್ನಾಗಿ ಇದು ಮಾಡಿದಾರಲ್ಲ, ಹಂಗಾಗಿ ಅದಕ್ಕೆ ಮೋದಿನ BJPಗೆ ನಾವು ಓಟ್ ಹಾಕ್ತೀವಿ. ಮತ್ತೆ ಯಾಕೆ ಇಲ್ಲಿ MP ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಅಭ್ಯರ್ಥಿ ಇದ್ದಾರೆ, ಅಷ್ಟು ಇದಿಲ್ಲ ನಮಗೆ ಅವ್ರದ್ದು. ಆದರೂ ನಾವು ಮೇಲೆ ಮೋದಿ ನಮ್ಗೆ ಭಾರತಕ್ಕೆ ಒಳ್ಳೇದು ಮಾಡ್ಯಾರ ಅಂತೇಳಿ ಅವ್ರಿಗೆ ಹಾಕ್ತೀವಿ ಓಟು ನಾವು. ತಮ್ಮ ಅಭಿಪ್ರಾಯ ಏನಿದೆ? ಲೋಕಸಭೆ ಸರ್, ನಾವು ಜಿ ಕುಮಾರ್ ನಾಯಕ್ ಅವ್ರಿಗೆ ಮಾಡ್ತೀವಿ ಸರ್. ನಮ್ಮ ಅಭಿಪ್ರಾಯ ಅವರಿಗೆ ಮಾಡ್ತೀವಿ ಸರ್. ನಮ್ಮ ರಾಯಚೂರು ಜಿಲ್ಲೆಗೆ 100 ಗೆದ್ದದ್ದು ಜಿ ಕುಮಾರ್ ನಾಯಕ ಸರ್. ಯಾಕೆ ಅವ್ರ ಬಗ್ಗೆ ಒಲವು ನಿಮಗೆ? ಏನು ಸರ್? ಅವ್ರ ಬಗ್ಗೆ ಯಾಕೆ ಅಷ್ಟು ಒಲವು ನಿಮಗೆ? ನಮ್ಗೆ ಅಭಿಪ್ರಾಯ ಸರ್, ಒಳ್ಳೇದು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಇದು ಮಾಡ್ತೀವಿ ಸರ್. ಒಳ್ಳೆ ಕೆಲಸ ಮಾಡಿದ್ದಾರೆ. ಓಕೆ, ಈಗ ದೇಶದ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ದೇಶ ಪ್ರಧಾನಮಂತ್ರಿ ಏನಂತ ಸರ್, 10 ವರ್ಷ ಆಯ್ತು ಒಂದು ಇದು ಏನು ಮಾಡಿಲ್ರಿ, ರೈತರಿಗೆ ಏನು ಮಾಡಿಲ್ಲ ಸರ್. ಸಾಲ ಮನ್ನಾ ಅಂತಂದ್ರೆ ಸಾಲ ಮನ್ನಾ ಮಾಡಿರಿ. ಅವೇನು 15 ಲಕ್ಷ ಇದು ಭಾಗ್ಯಲಕ್ಷ್ಮಿ ಇದು ಅಂತ ಹೇಳಿದ್ರಲ್ಲ, ಅದು ಇದು ಏನು ಮಾಡಿಲ್ಲ ಸರ್ ಅವರು. 10 ವರ್ಷದಾಗ ಯಾರಿಗೂ ರೈತರಿಗೆ 1 ರೂಪಾಯಿ ಇದು ಕೆಲಸ ಮಾಡಿಲ್ಲ ರೀ.
ಇಂಥವ್ರಿಗೆ ಏನು ಮಾಡ್ತೀರಿ ಹೇಳ್ರಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ನಾವು ಮೋಲಿ ಓಟ್ ಹಾಕ್ತೀವಿ ಸರ್. ಯಾಕೆ? ಅಭಿಪ್ರಾಯ ರೀ, ಅದ್ರ ಮೇಲೆ ಅಭಿಮಾನ ಐತ್ರಿ ಸರ್. ಅಭಿಮಾನ? ಯಾಕೆ ಅಭಿಮಾನ? ಅವ್ರ ಬೇಕಾಯ್ತು ನಮಗೆ, ರೈತರ ಬಗ್ಗೆ ಸಹಾಯ ಐತೆ ನಮಗೆ, ಅದ್ರ ಸಲುವಾಗಿ ನಾವು BJP ಓಟ್ ಹಾಕ್ತೀವಿ ಸರ್. ಇಲ್ಲಿ MP ಅಭ್ಯರ್ಥಿಗಳ ಬಗ್ಗೆ ಅವ್ರು ನಮ್ಗೆ ಪರಿಚಯ ಇಲ್ರಿ ಸರ್, ಪರಿಚಯ ಇಲ್ಲ. ಅಂಬರೀಷ್ ನಾಯಕ್ ನಮ್ಗೆ ಪರಿಚಯ, ಅವ್ರ ಸಲುವಾಗಿ ನಾವು BJP ಓಟ್ ಹಾಕ್ತೀವಿ ಸರ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಬಗ್ಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ಮೋದಿಯವ್ರನ್ನ ಆಯ್ಕೆ ಮಾಡಬೇಕಂತ ಜನಗಳ ಅಭಿಪ್ರಾಯಪಟ್ಟಿದ್ದಾರೆ. ಆಮೇಲೆ ಮೋದಿಯವರಿಂದ ಒಳ್ಳೆ ಕೆಲಸ ಆಗಿದ್ದಾವೆ. ಮೋದಿಯವರಿಂದ ಸನ್ಮಾನ್ ಕಿಸಾನ್ ಯೋಜನೆ ಬರ್ತಾಯಿದೆ, ಬೇಟಿ ಬಡಾವೋ ಬೇಟಿ ಯೋಜನೆ ಕೊಡ್ತಾ ಇದ್ದಾನೆ. ಆಮೇಲೆ ಹಲವಾರು ಯೋಜನೆ ಕೊಡೋದರಿಂದ ಮೋದಿ ಗ್ಯಾರಂಟಿ ಹೇಳಿ ಜನಗೆ ತಿಳುವಳಿಕೆ ಬಂದಿದೆ. ಮಾಡೋಣ ಅಂತ ಜನಗಳ ಅಪೇಕ್ಷೆ. ನಮ್ಮ ಜಿಲ್ಲೆಯಲ್ಲಿ ಸ್ಪೆಷಲ್ ರಾಜ ಅಂಬರೀಷ್ ನಾಯಕ್ ಅವರಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹೆಂಗೆ ಸರ್ ಇವಾಗ ಎರಡೂ ಪಕ್ಷದ MP ಅಭ್ಯರ್ಥಿಗಳಿಂದ ಪೈಪೋಟಿ ಇದೆ ಅನ್ಸುತ್ತೆ ಸರ್? ನಮಗೆ ಪೈಪೋಟಿನೇ ಅಲ್ಲ, ನಮ್ಮ ಜಿಲ್ಲೆಗೆ ಅವ್ರ ಪರಿಚಯನೇ ಇಲ್ಲ. ಜಿ ಕುಮಾರ್ ನಾಯಕ್ ಅವರು ಹಿಂಗೆ ಪೈಪೋಟಿ ಇರುತ್ತೆ. ಇವರು ನಮ್ಮ ಲೋಕಲ್ ಅವರು, ರಾಜ ಅಮರೇಶ್ವರ ನಾಯಕ್ ಅವರು ನಮ್ಮ ಲೋಕಲ್ ಅವರು ಬೇರೆ ಜಿಲ್ಲೆದವ್ರು ಆಗ್ತಾರೆ ಕಾಂಗ್ರೆಸ್ ಪಾರ್ಟಿ, ಜಿ ಕುಮಾರ್ ನಾಯಕ್ ಅವರು. ಹಾಗಾಗಿ ನಮ್ಗೆ ಅವ್ರಿಗೆ ನೇರ ಸ್ಪರ್ಧೆ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಏನಾಗುತ್ತೋ ನೋಡೋಣ ಸರ್. ನಮಸ್ಕಾರ, ತಮ್ಮ ಹೆಸರು? ಬಸವಲಿಂಗ ಸ್ವಾಮಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಅಂದರೆ ನಾವು ಮೋದಿ ಓಟ್ ಹಾಕ್ತೇವೆ ಅಷ್ಟೇ. ಯಾಕೆ? ಅವರು ಕೆಲಸ ಬಗ್ಗೆ ಒಳ್ಳೆ ಮಾಡ್ತಿದ್ದಾರೆ, ಅದಕ್ಕೆ ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? MP BV ನಾಯಕ್ ಇದ್ದಾರಲ್ಲ, BJP ಅವರು, ಹೆಂಗೆ ಅವರಿಗೆ ಓಟ್ ಚೆನ್ನಾಗಿ ಮಾಡ್ತಾರೆ ಅವರು? ಹಾಂ, ಅವರೇ ಕೆಲಸ ಮಾಡ್ತಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ ರೀ ಸಾಬ್ರಿ. ನಮ್ಮ ಹೆಸರು? ಶರಣಪ್ಪ ಅಂತ ಹೇಳ್ರಿ. ಏನು ಕೆಲಸ ಮಾಡ್ತೀರಿ? ಹೂವಿನ ವ್ಯಾಪಾರ ಮಾಡ್ತೀವಿ. ಎಷ್ಟು ವರ್ಷದಿಂದ? ಒಂದು 6 ವರ್ಷ ಆಯ್ತು ರೀ. ಓಕೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನು ಮೋದಿ ಪರವಾಗಿ ಇದೆ ನೋಡ್ರಿ. ಮೋದಿ ಯಾಕೆ? ಮೋದಿ ಅವರು ಏನು ಬೀದಿ ವ್ಯಾಪಾರ ಅವು ಇವು ಅಂತ ಸ್ಕೀಮು ಎಲ್ಲ ದೊರಕ್ತದೆ. ಹಾಗಾಗಿ ಬೀದಿ ವ್ಯಾಪಾರ, ಸಂದೇಶ ಸುರಕ್ಷೆ, ನಾನಾ ರೀತಿಗಳು ಫೆಸಿಲಿಟಿ ಇದೆ, ಅನುಕೂಲ ಆಗಿದೆ. ಅದರಿಂದ ಭಾರಿ ಆನ್ಲೈನು ಡೈರೆಕ್ಟ್ರು ಬೋಲ್ತಾವಲ್ಲ, ಅದಕ್ಕೆ ಭಾಳ ಮೆಚ್ಚಿದೆ. ಈ ಲೋಕಲ್ ಅಂತೂ ನಮ್ಗೆ ಯಾರು ಪರವಾಗಿರ್ತಾರೋ ಅವ್ರು ಮಾಡ್ತಿರ್ತೀವಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು ನೋಡ್ರಿ ಈಗ ಗ್ರಾಮ ಪಂಚಾಯತ್ ಮೆಂಬರ್ ಕಾಂಗ್ರೆಸ್ ಇದ್ದೀವಿ, ನಾವು ಕಾಂಗ್ರೆಸ್ ಮಾಡ್ತೀವಿ. ಬಟ್ ಏನಂದರೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಜಾರಿ ಆಗ್ಯಾವ, ಒಳ್ಳೇದಾಗ್ಯದ. ಕಡು ಬಡವ್ರಿಗೆ ಒಳ್ಳೇದಾಗ್ಯದ, ಹೈ ಲೆವೆಲ್ ಇದ್ದವರಿಗೆ ಇದೇನಿಲ್ಲ. ಹಂಗಾಗಿ ನಾವು ಕಾಂಗ್ರೆಸ್ ಮಾಡ್ತೀವಿ, ಜಿ ಕುಮಾರ್ ನಾಯ್ಕ ಮಾಡ್ತೀವಿ ನಾವು. ಹೆಂಗೆ ಪ್ರಬಲ ಪೈಪೋಟಿ ಐತೆ ಅನ್ಸುತ್ತೆ ನಿಮಗೆ? ಇಲ್ಲಿ ಕಾಂಗ್ರೆಸ್ ಬಿಟ್ರೆ ಪ್ರಬಲ ಪೈಪೋಟಿ ಕಾಣವಲ್ತು. ಆಲ್ಮೋಸ್ಟ್ ಕಾಂಗ್ರೆಸ್ ಆಗ್ತದ್ರಿ, ಕಾಂಗ್ರೆಸ್ ಆಗ್ತದೆ. ಆಲ್ಮೋಸ್ಟ್ ಕಾಂಗ್ರೆಸ್ ಆಗುತ್ತೆ. ಏನೇನು ಅಭಿವೃದ್ಧಿ ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ನಮ್ಗೇನು ದಾರಿ, ರಸ್ತೆ, ನೀರು, ನಮ್ಮ ಡೈಲಿ ಏನು ಬೇಕು ಅದು ಬೇಕು. ಅವ್ರೇನು ಕೊಡೋದು ಬೇಡ, ಬಟ್ ನಮ್ಗೆ ಓಡಾಡೋಕ್ಕೆಲ್ಲ ವ್ಯವಸ್ಥೆ ಇದ್ರೆ ಸಾಕು ನಮ್ಗೆ. ಅದಕ್ಕಿಂತ ಹೆಚ್ಚಿಂದ ಏನಾದ್ರು ಬೇಡ, ಅಷ್ಟಂತ ಇರ್ಬೋದು. ಇಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ಸೇ ಬರುತ್ತೆ. ನಮಸ್ಕಾರ, ತಮ್ಮ ಹೆಸರು? ವಿಜಯರಾಜ್. ಏನು ಕೆಲಸ ಮಾಡ್ತೀರಿ? ಹೋಟೆಲ್ ವ್ಯಾಪಾರ ಸರ್. ಸರ್, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಂದರೆ ಸರ್, ಇವಾಗ ಕೇಂದ್ರದಲ್ಲಿ BJP ಇರೋದ್ರಿಂದ ಭಾಳ ಅನುಕೂಲ ಇದೆ ಜನಗಳಿಗೆ. ಅವರು ನಮ್ಮ ಮೋದಿಯವರು ಎಲ್ಲದರಲ್ಲಿ ಒಂದು ಉತ್ತಮ ಒಂದು ಕಾರ್ಯ ಮಾಡ್ತಿದ್ದಾರೆ. ಇದರಲ್ಲೂ ಅವ್ರಿಗೆ ನಾವು ವೋಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಏನೇನು ಉತ್ತಮ ಕಾರ್ಯಗಳು? ದೇಶ ಅಂದ್ರೇ ವ್ಯಕ್ತಿ, ಮೋದಿ ಅಂದ್ರೇ ಗೊತ್ತಿದೆ. ಇವಾಗ ರಕ್ಷಣೆ ವಲಯದಲ್ಲಿ ಆಯಿತು, ಒಂದು ನಮ್ಮ ಬಡವರಿಗೆ ಎಲ್ಲ ಥರದಲ್ಲಿ ಸಹಾಯ ಮಾಡ್ತಿದ್ದಾರೆ ಸರ್. ಇಲ್ಲಿನ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿನ ಕ್ಯಾಂಡಿಡೇಟ್ಗಳಂದರೆ ನಮಗೆ BV ನಾಯಕ್ ಕೊಡಬೇಕಾಗಿ ಚೆನ್ನಾಗಿರ್ತಿತ್ತು, ಅಂಬರೀಷ್ ನಾಯಕ್ ಕೊಟ್ಟಿದ್ದಾರೆ. ಬಟ್ ನಾವು ಮೋದಿಗೋಸ್ಕರ ಮಾಡಬೇಕು ಒಟ್ಟು ಅಷ್ಟೇ. BJPಗೆ ಹಾಕೋದ್ರಿ, ಯಾರೇನಿಂದ್ರಲ್ಲಿ BJPಗೆ ಹಾಕೋದು. ಇದು ಬೇಕಾರೆ ಅದು ಏನು ಅಭಿಪ್ರಾಯ ಏನಿದೆ ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ? ಅಭ್ಯರ್ಥಿಗಳ ಬಗ್ಗೆ ಇರೋದೇ ಮತ್ತು ಅವೆಲ್ಲ ಮಾಮೂಲಿ. ಹೆಂಗೆ ಪೈಪೋಟಿ ಐತೆ ಅನ್ಸುತ್ತೆ ನಿಮಗೆ? ಐತೆ ಗ್ಯಾರಂಟಿ. ಪ್ರಧಾನಮಂತ್ರಿಗಳ ಬಗ್ಗೆ ಏನು ಅಭಿಪ್ರಾಯ? ಅದು ಅಭಿವೃದ್ಧಿ ನಮ್ಮ ದೇಶನ ಎಷ್ಟು ಈಕರ್ ಮಾಡ್ಯಾರ ಅಂದ್ಮೇಲೆ ನಾವು ಅವರಿಗೆ ಓಟ್ ಹಾಕೋದು, BJPಗೆ ಹಾಕೋದು. ಎರಡನೇ ದೇವರು, ಆ ದೇವರು ಬಂದರೆ ನಾವು ಉಳಿತೀವಿ, ಉಳಿಕಿದವ್ರು ಯಾರು ಬಂದರೆ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಂಗೆ? ಅಲ್ಲ, ದೇವರಲ್ಲಿ ಆಸೆ ಇಲ್ಲದ ಪ್ರಾಣಿ ಎಲ್ಲರೂ ನಾವು ಗಳಿಸ್ಬೇಕಂಬೋರಿಗೆ ಹೊರತಾಗಿ ಒಬ್ರನ್ನ ಚೆನ್ನಾಗಿ ನೋಡ್ಕೋಬೇಕಂಬೋರಲ್ಲ. ಮಾಡಬೇಕು, ನಾನು ಆಗಬೇಕು, ನಾನು ಆಗಬೇಕು, ಯಾರು ಒಬ್ರು ಮಾಡಿದರೆ ಆಗೋಯ್ತು. ಆ ಪುಣ್ಯಾತ್ಮ ಇದ್ರೇ ಬೇಕಾದ ಕೆಲಸ ಆಗ್ತಾವ, ಉಳಿಕಿದವ್ರ ಕೈಲಿ ಆಗೋದಿಲ್ಲ. ಶಾಶ್ವತವಾಗಿ ಹತ್ತನೇ ಬರಬೇಕು ಈ ಸಲ ಕೂಡ. ಹೋಗ್ಯದ ಕಾಂಗ್ರೆಸ್ ಹೋಗ್ಯದ, ಏನು ತಿಳಿಯಾರ್ದು ಮಾಡಿಬಿಟ್ಟಾರ. ಆದರೆ ಈಗ BJPಗೆ ಹಾಕೋದು, BJPನೇ ಹಿಡ್ಕೊಂಡು ಸಾಯೋದು ನಾವು. ಆ ಪರಮಾತ್ಮ ಹಿಡ್ಕೊಂಡ್ರೆ ನಾನು ಉದ್ಧಾರ, ಇಲ್ಲಿದ್ರೆ ಉಪವಾಸ ಸತ್ತೋಗ್ಬಿಡ್ತೀವಿ ನಾವು. ಸರ್ ನಮಸ್ಕಾರ. ನಮಸ್ಕಾರ ತಮ್ಮ ಸರ್. ಹೆಸರು? ಶಿವಕುಮಾರ್ ನಾಯಕ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾವು ಬೇರೆಲ್ಲ ಕೆಲಸ ಮಾಡ್ತೇವೆ ರೀ. ಓಕೆ.
ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಕಾಂಗ್ರೆಸ್ ಮಾಡ್ಬೇಕಂತ ಮಾಡಿವಿ ಸರ್ ನಾವು. ಯಾಕೆ? ಗೃಹಲಕ್ಷ್ಮಿ ಬಸ್ ಫ್ರೀ ಎಲ್ಲ ಅನುಕೂಲ ಮಾಡಿ ಕೊಟ್ಟಾರ ಸರ್, ಅದಕ್ಕಾಗಿ ನಾವು ಕಾಂಗ್ರೆಸ್ ಮಾಡ್ಬೇಕಂತ ಮಾಡಿ. ಓಕೆ. ಇಲ್ಲಿನ ಕ್ಯಾಂಡಿಡೇಟ್ ಬಗ್ಗೆ ನೀವು ಏನು ಹೇಳ್ತೀರಿ? ಸೊ ಕ್ಯಾಂಡಿಡೇಟ್ ಅಂದ್ರೆ ಹೊಸದೇ ಸರ್ ಸದ್ಯ, ಮತ್ತು ನೋಡ್ಬೇಕು ಹೆಂಗದ ಅಂತೇಳಿ ಗೆಲ್ಸ್ಬೇಕಂತ ಮಾಡಿ ಸರ್. ನೋಡಮ್ ಸರ್ ಹೆಂಗಾಗ್ತದೆ. ಹಾಕೋದು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಸರ್ ನಾವು. ಬ್ರದರ್ ಹೇಳಿರಿ ತಮ್ಮ ಹೆಸರು? ಈರಣ್ಣ, ನಮ್ಮ ಹೆಸರು ಈರಣ್ಣ ಉಪೇಂದ್ರ ಅಂತ. ಈರಣ್ಣ ಉಪೇಂದ್ರ. ಯಾಕೆ ಉಪೇಂದ್ರ? ಅಭಿಮಾನಿ, ಉಪೇಂದ್ರ ಅಭಿಮಾನಿ. ಬರ್ತಡೇ ಬರ್ತಿರ್ತೀವಿ, ಬರ್ತಡೇಗೆ ಹೋಗ್ತೀವಿ ಅದಕ್ಕೆ. ಹೌದಾ? ಓಕೆ ಸರ್, ಹೇಳಿ ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಂದರೆ ಚಲೋ ರಾಜಗೌಡ ಸ್ವಲ್ಪ ಚೆನ್ನಾಗಿ ತಿರುಗಾಡಬೇಕು. ಮೊದಲೆಲ್ಲ ತಿರುಗಾಡಿಲ್ಲ, ಅವರು ಕೆಲಸ ಚೆನ್ನಾಗಿ ಮಾಡಿಲ್ಲ ಅಂತ ಜನಗಳ ಅಭಿಪ್ರಾಯ ಇದೆ. ನಾಯಕ್ ಸಿಕ್ಕಿದ್ರೆ ಬೇಸಿತ್ತಂತ ಅನ್ನಕತ್ತಿದ್ರು. ಆದರೂ ಅತಿಗೆ ಅಂಬರೀಷ್ ನಾಯಕ್ ಸಿಕ್ಕಿದೆ ಪರವಾಗಿಲ್ಲ ಅನಿಸ್ತದೆ ಒಂದು ಲೆಕ್ಕ. ಅಂದರೆ ಯಾರು ಸಿಕ್ಕಿದ್ರು ಪರಲ್ಲ, ಚೆನ್ನಾಗಿ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಹುಸೇನ್ ಸಾಬ್ರು. ಏನು ಕೆಲಸ ಮಾಡ್ತೀರಿ? ನಾವು ಹೋಟೆಲ್ ಇದ್ರಿ. ಓಕೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನೈತ್ರಿ, ಯಾರು ಬಂದ್ರೂ ಚಲೋ ಮಾಡೋರೇ ಬೇಕು ನಮ್ಗೆ ಅಷ್ಟೇ ನೋಡಿ. ಯಾವ ಪಕ್ಷ ಬಂದರೂ ಪಕ್ಷ ಸಂಬಂಧ ಇಲ್ಲ ನಮ್ಗೆ. ಯಾವ ಪಕ್ಷ ಬಂದರೂ ನಮ್ಗೆ ಚಲೋ ಮಾಡಬೇಕು ಅಷ್ಟೇ ನೋಡ್ರಿ. ನೀವು ಅಭ್ಯರ್ಥಿ ನೋಡಿ ವೋಟ್ ಮಾಡ್ತಿರೋ ಪಕ್ಷ ನೋಡಿ ವೋಟ್ ಮಾಡ್ತೀರಿ? ಅಭ್ಯರ್ಥಿ ನೋಡಿ ವೋಟ್ ಮಾಡ್ಬೇಕು ರೀ. ಯಾವ ಅಭ್ಯರ್ಥಿ ಚಲೋ ಮಾಡ್ತಾನ ಅಭ್ಯರ್ಥಿ ಮಾಡ್ಬೇಕು ರೀ. ದೇಶ ಪ್ರಧಾನಮಂತ್ರಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಪ್ರಧಾನಮಂತ್ರಿ ಏನೈತ್ರಿ ಅಲ್ಲಿ ತನಕ ನಾವು ಏನು ಹೇಳ್ಬೇಕು ರೀ. ಪ್ರಧಾನಮಂತ್ರಿ ಅವರು ಚಲೋ ಮಾಡ್ಯಾರ, ಅದಕ್ಕೇನಾರು ಯಾವ ಥರ ಪ್ರಧಾನಮಂತ್ರಿಗಳನ್ನ ನೀವು ಬಯಸ್ತಾ ಇದ್ದೀರಾ? ನಮಗೇನು ರೀ, ಎಲ್ಲ ಚಲೋ ಮಾಡೋರೇ ಬೇಕಂತ್ರಿ, ಒಳ್ಳೇದು ಮಾಡೋರೇ ಬೇಕು. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನೈತಿ, ಸದ್ಯಕ್ಕೆ ಇವಾಗ ಲೋಕದಾಗ ನಮ್ಮದಾಗ ಇರೋದು ಏನೇನಂದರೆ ನಮ್ಮ ಜನಪ್ರಿಯತೆಗೆ ಎಲ್ಲ ಅದು BJP ನಾವು ಮಾಡೋದು. ಯಾಕೆ BJP? ಹಾಂ, BJP ಅಂದರೆ ಏನಂದರೆ ನಮಗೆ ಅಭಿವೃದ್ಧಿ ಇವಾಗ, ಯಾಕಂದರೆ ಕೆಲವೊಂದು ಡೆವಲಪ್ಮೆಂಟ್ ಆಗ್ಯದವು, ಕೆಲವೊಂದು ಅವೆಲ್ಲ ಅನ್ನಬಾರ್ದು, ಡೆವಲಪ್ಮೆಂಟ್ ಆಗ್ಯಾವ. ಡೆವಲಪ್ಮೆಂಟ್ ಅಂದರೆ ಹೆಂಗಂದರೆ ಇವಾಗ ಕೆಲವೊಂದು ಎಲ್ಲೇ ಸ್ಟೇಟ್ನಾಗ ಹೋದ್ರೆ ನಮ್ಮ ಭಾರತ ದೇಶದ್ದು ಜಾಂಟ ಹಿಡ್ಕೊಂಡು ಹೋಗ್ಬೇಕಂದ್ರೆ ಇರಬೇಕು. ಹಂಗಾಗಿ ನಾವು ಹೇಳತ್ತಷ್ಟೇ, ಕರೆಕ್ಟಲ್ಲ? ನಮ್ಮ ಭಾರತ ದೇಶದ ಜಾಂಡ ಹಿಡ್ಕೊಂಡು ಹೋದರೆ ಇಂಡಿಯನ್ ಅಂದರೆ ಒಂದು ವೇದ ಏನು ಬಂದ್ರೂ ಇವಾಗ ಇಕ್ರೇನ ಆಗಲಿ ಎಲೆ ಆಗಲಿ ನಮ್ಮ ಹುಡುಗರನ್ನ ಕರ್ಕೊಂಬರ್ಬೇಕಂದ್ರೆ ಯಾವ ಸುಳಮಂಗ ನೋಡಿದ್ರಿ? ಹಾಂ, ನಮ್ಮ ಭಾರತ ದೇಶದ ಮೋದಿ ಕರ್ಕೊಂಬಂದಷ್ಟೇ. ಸರ್ ನಮಸ್ಕಾರ, ತಮ್ಮ ಹೆಸರು? ಅಮರೇಗೌಡ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ಅಗ್ರಿಕಲ್ಚರಿಸ್ಟ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಮೋದಿ ಬರ್ಬೇಕು ಸರ್. ಯುವ ಭಾರತಕ್ಕಾಗಿ ಒಳ್ಳೆ ಅಭಿವೃದ್ಧಿ ಪಡಿಸೋದು, ದೇಶದ ಬದ್ಧತೆ ಸೈನಿಕರಿಗೋಸ್ಕರ ಮೋದಿಗಾಗಿ ಅಂಬರೀಶ್ವರ ನಾಯ್ಕ ಅವ್ರಿಗೆ ಓಟ್ ಹಾಕ್ತೀವಿ ನಾವು. ಏನೇನು ಅಭಿವೃದ್ಧಿ ಆಗ್ಬೇಕು ಅನ್ಸುತ್ತೆ ಸರ್ ನಿಮಗೆ? ಅಲ್ಲ, ಒಳ್ಳೆ ಅಭಿವೃದ್ಧಿ ದೇಶ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮೋದಿ ಅವರು. ಒಳ್ಳೆ ಅಭಿವೃದ್ಧಿ ಆಗ್ತಿದೆ, ಇನ್ನೂ 5 ವರ್ಷ ಅಭಿವೃದ್ಧಿ ಮಾಡ್ತಾರೆ. ಆ ಕನಸಿಗಾಗಿ ನಾವು ಮೋದಿಗೆ ಓಟ್ ಹಾಕ್ತೇವೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಸಿರಾಜ್ ಅಂತ ರೀ. ಏನು ಕೆಲಸ ಮಾಡ್ತೀರಿ? ನಾವು ಕಾರ್ಪೆಂಟ್ರ್ ಕೆಲಸ ಮಾಡ್ತೀವಿ ರೀ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಇದ್ರೆ ಒಳ್ಳೇದು, ಮೊದಲಿದ್ದ ಮಾಡ್ಕೊಂಬಂದಿಲ್ಲ. ಕಾಂಗ್ರೆಸ್ ಇದ್ರೆ ಚೆನ್ನಾಗಿ ಅಂತ ನಮ್ಮದಿದ್ದು. ರಾಹುಲ್ ಗಾಂಧಿಲಿದ್ದ ಈ ಸತಿ 2 ಸತಿ ನಾವು ಮೋದಿ ನಾನು ಮಾಡಿ ನೋಡಿಬಿಟ್ಟು ಎಲ್ಲ ಇದಾಗೇನು ಆಗಿರಲಿಲ್ಲ, ಏನು ಕೆಲಸಗಳು ಇಷ್ಟೊತ್ತಲ್ಲಿ 10 ವರ್ಷದಲ್ಲಿ. ಈ ಸತಿ ನೋಡ್ಬೇಕು ಕಾಂಗ್ರೆಸ್ಸಿಗೆ ಅಂತ ಮಾಡಿವಿ ಸರ್. ಈಗ ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಅಷ್ಟೊಂದು ಹೇಳೋಕ್ಕಾಗಲ್ರಿ. ಹಾಂ, ಈ ಸದ್ಯ ಅಂತ ಕಾಂಗ್ರೆಸ್ ನಾವು ಇದು ಮಾಡ್ಕೊಂಡು ಅಭಿಪ್ರಾಯ ಮಾಡಿದ್ವಿ. ಮತ್ತು ಏನಾಯ್ತು ದೇವ್ರಿಗೆ ಗೊತ್ತು. ತಮ್ಮ ಅಭಿಪ್ರಾಯ ಏನಿದೆ MP ಎಲೆಕ್ಷನ್ಸ್ ಬಗ್ಗೆ? ಯಾರು ಒಳ್ಳೇದು ಕೆಲಸ ಮಾಡ್ತಾರೋ ಆಗ್ಬೇಕು ನೋಡ್ರಿ, ಅಷ್ಟೇ. ಈಗ ಮಾನವಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಹೇಳಕ್ ಬರಂಗಿಲ್ಲ ನೋಡ್ರಿ, ಬಂದ್ಮೇಲೆ ಗೊತ್ತಾಗ್ತದೆ. ಹಾಂ, ಅಷ್ಟೇ. ಈಗ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿಗಳ ಮೇಲೆ ಏನು ಇಲ್ಲೇ ನಮ್ಮ ಇದ್ರದ್ದೇ ಹೇಳ್ಬೇಕು. ಅಲ್ಲ, ಇದು MP ಎಲೆಕ್ಷನ್ ಮತ್ತು ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮತ್ತೆ ಅದೇ ಮಾಡೋದು ಈಗ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ತರಿಸ್ಬೇಕು ಅಷ್ಟೇ. ಈಗ ಇಷ್ಟು ತನಕ ಕೆಲಸ ಆಗಿದೆ ಅಂತ ನಿಮ್ಗೆ ಗುರ್ತೈತಲ್ಲ, ಆಯ್ತು ಅಷ್ಟೇ. ಈಗ ಬರೋದು ಒಳ್ಳೇದು ಯಾವ್ದು ಮಾಡ್ಬೇಕು ಅಷ್ಟೇ.